ನಾವು ಓಟ್ ಹಾಕಿ ಮತ್ತು ಮತದಾನ ಒಂದು ಹಕ್ಕು ಬಂದದ್ದು 4ನೇ ಬಾರಿ ಇದ್ರೂ ಕೂಡ ಇಂಥ ಇಂದು ಗ್ರಾಮದಲ್ಲಿ ಹಾಗೂ ಹಿರಿಯ ದೊಡ್ಡ ಮಕ್ಕಳ ಸೇವೆಗೆ ನಮ್ಮ ಮಾನ್ಯ ಶಾಸಕರಲ್ಲಿ ಊರಿನ ಎಲ್ಲ ಜೆಡಿಎಸ್ ಕಾರ್ಯಕರ್ತರ ಹಾಗೂ ಊರಿನ ಸಮಸ್ತ ಜನತೆಯ ಪರವಾಗಿ ನಮ್ಮ ಶಾಸಕರಲ್ಲಿ ದೇಶದಲ್ಲಿ ಹಲವಾರು ರಾಜಕೀಯ ನಾಯಕರು ಗುಡಿ ಕಟ್ಟುವುದರಲ್ಲಿ ಮತ ಕಟ್ಟುವುದರಲ್ಲಿ ಮುಂದಿರ್ತಾರ. ಆದರೆ ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕರು ಪ್ರತಿಯೊಂದು ಹಳ್ಳಿಗೆ ನಾನು ಶಿಕ್ಷಣ ಕೊಡಲು ಮುಂದಾಗ್ತೀನಿ, ಆ ಮಕ್ಕಳಿಗೆ ಕೊಠಡಿ ಕೊರತೆ ಇರುವುದರಿಂದ ನಮ್ಮೂರಿಗೆ 2 ಕೊಠಡಿ ಬೇಕಂತ ಕೇಳ್ಕೊಂಡಾಗ ಅವರು ನಮಗೆ ಮಂಜೂರು ಮಾಡಿಕೊಟ್ಟದ್ದು ನಿಮ್ಮೆಲ್ಲರ ಭಾಗ್ಯ. ಸಮಯ ಅಭಾವ ಇರೋದ್ರಿಂದ ಮುಂದೆ ಹಲವಾರು ಕಾರ್ಯಕ್ರಮ ಅದಾವ, ವಿದ್ಯುತ್ ಪೂಜೆಗಳದಾವ. ಶಾಸಕರು ಯಾವುದೇ ಒಂದು ಅದ್ದೂರಿ ಇಲ್ಲದೆ ಅದ್ದೂರಿಗೆ ಬಹಳ ಮಾರಿ ಹೋಗದೆ ಅದ್ದೂರಿ ಹೆಚ್ಚು ಗಮನ ಕೊಡದೆ ಇವತ್ತು ತಮ್ಮ ಕಾಯಕದಲ್ಲಿ ತೊಡಗಿ ಇವತ್ತು ಯಾಕಪ್ಪ ಅಂತಂದ್ರೆ ಬರೀ ಒಂದು ಕಾರ್ಯಕರ್ತರ ಒಂದು ಫೋನ್ ಮುಖಾಂತರನೇ ಆಗಿರ್ಬೋದು, ಇಲ್ಲ ಅವ್ರಿಗೆ ಹೋಗಿ ಭೇಟಿ ಆದಾಗ ಯಾವುದೇ ಆಹ್ವಾನಗಳನ್ನು ಸ್ವೀಕಾರ ಮಾಡುವ ಮುಖಾಂತರ ಯಾವುದೇ ಆಹ್ವಾನ ಸ್ವೀಕಾರ ಮಾಡಿದ್ರೆ ಆ ಕೆಲಸ ಆಗ್ತೈತೆ ಅಂತಕ್ಕಂಥ ವಿಶ್ವಾಸ ಭರವಸೆಯನ್ನು ನಮಗೆ ಕೊಟ್ಟಿದ್ದು ಇವತ್ತು ಈಡೇರದಕ್ಕಾಗಿ ನಮ್ಮ ಊರಿನ ಎಲ್ಲ ಗಣ್ಯ ಮಂದಿರಬಹುದು, ಅದು ಜನಸಾಮಾನ್ಯರಿರ್ಬೋದು, ಕಾರ್ಯಕರ್ತರಿರ್ಬೋದು, ಅವರೆಲ್ಲರೂ ಆಭಾರಿಯಾಗಿದ್ದೀವಿ. ಮಂಡಲ ಪಂಚಾಯತಿ ಇದ್ದಾಗ ಅವಾಗ ಇವೆಲ್ಲ ಈ ಏನು ಸೆಂಟ್ರಿಂಗ್ ಅದಾವ ಈ ಸಾಮಾನುಗಳು ಇರಲಿಲ್ಲ. ಈ ಶಾಲೆ ಹ್ಯಾಂಗ ಹಾಕಿದ್ರು ಅಂತಂದ್ರ ಇದ್ರ ಕಾಂಗ್ರೆಸ್ ಕಸ ಮ್ಯಾಲ ಹಾಕಿ ಸಿಮೆಂಟ್ ಹಾಕಿದ್ರು, ಕೆಬ್ಬಣ ಹಾಕಿ ಕಾಂಗ್ರೆಸ್ ಕಸ ಹಾಕಿ ಆಮೇಲೆ ಸಿಮೆಂಟ್ ಹಾಕಿದ್ರು. ಅದಕ್ಕಾಗಿ ಅದು ಬಿಲ್ಡಿಂಗ್ ಅವ್ಯವಸ್ಥೆ ಆಯ್ತು. ಅದೇ ರೀತಿಯಾಗಿ ಒಂದು ಅಂಗನವಾಡಿ ಕಟ್ಟಿದ್ರು ಇದೇ ಸ್ಕೂಲಲ್ಲಿ, ಅದನ್ನು ಅದೇ ರೀತಿ ಮಾಡಿದ್ರು. ಅದರಲ್ಲಿ ಏನಿಲ್ಲ ಒಂದು 24 ದಾರದ ಚಿನ್ನಿಗಳು ಬಿದ್ದರು. ಇಂತಹ ಪರಿಸ್ಥಿತಿಯಲ್ಲಿ ಒಂದು ದುರಸ್ತಿಯನ್ನು ಸರಿಯಾಗಿ ಕಟ್ಟಡ ಆಗಲ್ಲ. ಆದರೂ ಇಂಥದನ್ನು ನೋಡಿ ನಮ್ಮ ಶಾಸಕರು ಪರಿಗಣಿಸಿ ಈ ಊರಿಗೆ ಉರ್ದು ಶಾಲೆ ಹೇಗಿರಬೇಕಂದಾಗ ಒಂದು 2 ಶಾಲೆಯನ್ನು ಮಂಜೂರು ಮಾಡಿಕೊಡ್ತಾರಂದ್ರೆ ಅವರ ನಮ್ಮ 2 ಕೋಣೆಗಳು 2 ಕಟ್ಟಡಗಳನ್ನ ನಮ್ಮ ಊರಿಗೆ ಮಂಜೂರು ಮಾಡಿಕೊಟ್ಟಾರಂದ್ರೆ ನಮ್ಮ ಊರಿನ ಎಲ್ಲ ಸಮಸ್ತರು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಂದ್ರೀಕರಣ ಮಾಡಬೇಕಂತೇಳಿ ನಮ್ಮ ಶಾಸಕರಲ್ಲಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರೆ ಆ ಮನವಿ ಪತ್ರವನ್ನ ನಾವು ಅವರಿಗೆ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ದಕ್ಕೆ ನಾನೆಲ್ಲ ಶಿಕ್ಷಕ ಬಂಧುಗಳಿಗೆ SDMC ಕಮಿಟಿಯವರಿಗೆ ಅಭಿನಂದನೆಯನ್ನ ಹೇಳಕ್ಕೆ ಬಯಸ್ತೇನೆ. ಇವತ್ತಿನ ದಿವಸ ಪ್ರಥಮ MLA ಆದ್ಮೇಲೆ ಉರ್ದು ಶಾಲೆಗೆ ಹೋಗ್ಬೇಕನ್ನಂತ ಮನವಿಯನ್ನ ಕೊಟ್ಟಿದ್ರು. ಅದಾದ್ಮೇಲೆ ಬೀರ್ಲಿಂಗೇಶ್ವರ ಗುಡಿದು ಮನವಿ ಕೊಟ್ಟಿದ್ರಿ, ಅದಕ್ಕೂ 5 ಲಕ್ಷ ರೂಪಾಯಿ ನಾವು ಹಾಕಿದ್ವಿ. ಅದೇ ರೀತಿ ಭಾಷಣ ಮಾಡೋದೇನು ಬೇಕಾಗಿಲ್ಲ. ನಮ್ಮ ವಾಲಿಕಾರ್ ಸರ್ ಈಗ ಹೇಳಿದ್ರು, ನಮ್ಮ ಕೆರೆ ತುಂಬಿದ್ರ ಅಂತರ್ಜಲ ಮಟ್ಟ ಹೆಚ್ಚಾಕೈತಿ. ಅದೇ ರೀತಿ ರೋಡ್ ಅಂತೂ ಅದು ಯಾರು ಹೇಳೋದೇ ಬೇಡ, ನಾವು ನೋಡ್ಕೊತೇವೆ ಬರಕ. ಆದ್ರೆ ಇವತ್ತಿನ ವ್ಯವಸ್ಥೆಯಲ್ಲಿ ಏನು 5 ಗ್ಯಾರಂಟಿ ಸಂಬಂಧ ಅದ್ರಾಗ ವಿರೋಧ ಪಾರ್ಟಿ ಒಳಗ ದೊಡ್ಡ ಹೊಡ್ತೈತದ. ನಿಮ್ಗೇನು ಹೇಳಾರ ಪರಿಸ್ಥಿತಿ ಒಳಗೆ ನಾವು ಅದ್ವಿ. ಆದ್ರೂ ಸಹಿತ ಏನು ಎಲ್ಲಾರ ಅನುಗ್ರಹ ಆಶೀರ್ವಾದದಿಂದ ನಾನು 5 ಕೋಟಿ ರೂಪಾಯಿ ಈಗಾಗಲೇ ಅಸ್ಕಿ ರೋಡಿಗೆ ಮಂಜೂರಾಗ್ಯದ. ಕೆಲವೊಬ್ರು ಜನ ಏನ್ ಕೆಲಸ ಮಾಡ್ತಾನಂತಾರ, ಅದಕ್ಕೆ ನಿಮ್ಮನ್ನ ನಮ್ಮ ಅಸ್ಕಿ SS ಪಾಲ್ರು ಕರ್ಕೊಂಡು ಆ ರಸ್ತೆ ಭೂಮಿ ಪೂಜೆ ಮಾಡಿಸುವಂತ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಕ್ ಬಯಸ್ತೀವಿ. ಯಾಕಂದ್ರ ಈಗ